ಇದೆ. ಅಷ್ಟಕ್ಕೆ ಪಾರಾಜಿಗಳು ಕರಜಿಗಳು ಎಳಜಿಗಳು ಏನು ಮಾಡಿದ್ರು ದೇವರವಲ್ಲ. ಸಾಕಾಗಿತ್ತು. ಅಂತರಾತ್ಮ ಪ್ರೇರಣೆಯಂತೆ ನಾನು ವರ್ತಿಸಿದನು. ನಾನು ಎನ್ನುವುದಕ್ಕೆ ನಿನಗೆ ಸ್ವಾತಂತ್ರ್ಯವನ್ನು ಕೊಟ್ಟವನಾರು ನೀನಲ್ಲ. ನಿನ್ನ ಧೈರ್ಯವೇ ಇಲ್ಲ. ಹಿಂದೆಂದೂ ನೀನು ಅಣ್ಣನ ಮಾತಿಗೆ ಪ್ರತಿಕೂಲವಾಗಿ ವರ್ತಿಸುವ ತಗ್ಗಿಯಾಗಲಿಲ್ಲ. ಯಾರೋ ಏನೋ ಮಾಟ ಮಾಡಿರಬೇಕು. ಮಾಟವಲ್ಲ ಸ್ವಾಮಿ, ದೇವರ ನಿನ್ನ ಜನ್ಮವನ್ನು ನಡೆಸಿದವರು ನನ್ನ ಜನ್ಮವನ್ನು ಯಾರೂ ಕೆಡಿಸಲಿಲ್ಲ. ಕತ್ತಲೆ ಕೋಣೆಯಂತಿದ್ದ ನನ್ನ ಬದುಕಿನಲ್ಲಿ ಒಬ್ಬ ಬೆಳಕನ್ನು ತಂದಿಟ್ಟನು. ಇಲ್ಲ ಇಲ್ಲ ದುರ್ಮುಖ, ಇವಳಲ್ಲಿ ಬುದ್ಧಿ ಹೆಚ್ಚಿನೇ ಇಲ್ಲ. ಬುದ್ಧಿ ಇಲ್ಲ, ನಿಮಗೆ ಬುದ್ಧಿ ಕಲಿಸಬಲ್ಲ. ಬಿಡಿದ್ದೆ ರಾಕ್ಷಸಿ, ನಿನಗೆ ವಿಷವನ್ನು ಹಾಕಿದವರು ದುರ್ಮುಖ. ಅಮೃತಮಯವಾದ ಮನಸ್ಸನ್ನು ಕಳಿಸಿ ಇವಳ ಹೃದಯದಲ್ಲಿ ವಿಷವನ್ನು ಹಾಕಿದವರು ಯಾರು ಹಿಂದೆ ಅವಳ ಹೆಸರೇನು? ಎಂದು ಭೀಮನ. ಯಾರು? ಭೀಮ. ಭೀಮ. ದೇವರ ಮಾತರಿಂದ ಹೀಗೆ ಮಾಡಿದಲ್ಲವೆಂದು ಎಣಿಸಬೇಕಾಗಿದೆ. ಯಾರನ್ನೇ ಆಗಲಿ ಇವಳು ಯೋಚಿಸಿದರೆ ನನಗೆ ವ್ಯಸನವಾಗುತ್ತಿರಲಿಲ್ಲ. ಯಾರೇ ಆಗಲಿ ನಮ್ಮ ನಡತೆಗೆ ಸರಿಯಾಗಿ ವರ್ತಿಸುವವರು ದಾರಿಯಲ್ಲಿ ಹೋಗುವುದು ನಾಯಿ ಆದರೂ ಬಹಳ ಪಡೆಯುವುದು ಮಾಡಿಕೊಡುತ್ತಿದ್ದೆ. ಸಹಿಸಲಾರೇನು ಇವಳು ನನ್ನ ಕುಲಕ್ಕೆ ಕಳಂಕ ಪ್ರಾಯಳು. ಆ ಕಳಂಕವು ಈಗಲೇ ತೊಡಗಬೇಕು. ಈಗ ರಾಯಸು ಮುಗಿಯಿತು. ಕಟ್ಟುಗಳನ್ನು ಕಟ್ಟದಿಂದ ಎಂಥವಳೇ ಆಗಲಿ ಅವಳು ನಮ್ಮಂತೆ ಜೀವಿಸುವ ಆಸೆ. ನಮ್ಮಂತೆಯೇ ಜೀವಿಸುವ ಆಸೆ ಇರುವವರ ವರ್ತನೆಗೂ ನಮ್ಮಂತೆಯೇ ಇರಬೇಕು. ಹೌದು, ಆದರೆ ಇವೆಲ್ಲವೂ ಅನ್ಯನ ವಿಷಯದಲ್ಲಿ. ಇವಳು ನಿನ್ನ ತಂಗಿ. ತಂಗಿಯಾಗಿದ್ದರು, ಈಗ ತಂಗಿಯಲ್ಲ. ಅಯ್ಯೋ, ಒಮ್ಮೆ ನನ್ನನ್ನು ನೋಡಿ ಕ್ಷಮಿಸಬೇಕು. ಮುಗಿಸು ಪ್ರಾಣವನ್ನು. ಇವಳ ಆಯಸ್ಸು ಈಗ ಮುಗಿಯಬೇಕು. ಸ್ವಲ್ಪ ಸಮಯವನ್ನು ಕೊಡಬೇಕೆಂದು ನನ್ನ ಆಯ್ಕೆ. ಇವಳ ಮನಸ್ಸಿನಲ್ಲಿ ಹೀಗಿರಬಹುದು. ಭೀಮನೆಂದರೆ ಮಹಾಪರಾಕ್ರಮಿ. ಇವಳಿಗೆ ಅಣ್ಣನ ಸಾಹಸವನ್ನು ತೋರಿಸುವ. ಆಮೇಲೆ ಗಂಡ ಹೆಂಡಿರಿಬ್ಬರು ಒಂದೇ ಜೊತೆಯಲ್ಲಿ. ಅಯ್ಯೋ, ಬುದ್ಧಿ ಹಾಗೆ ಹೇಗೆ ಹೇಳಬಾರದು? ಇವಳು ಭೀಮನ ಹೆಂಡತಿ ಅಲ್ಲ, ಭೀಮನು ಇವಳ ಗಂಡನಲ್ಲ. ಏನಾದರೇನು ಹೊರಡು. ಎಲ್ಲಿಗೆ? ನಿಮ್ಮವರಿಗೆಲ್ಲ ಇಂದು ದೊಡ್ಡದೊಂದು ಬೇಟೆ ಇದೆ ಎಂದು ತಿಳಿಸು. ಆಗದಿದ್ದಾರಲ್ಲವೇ ಬೇರೆ ಅವರ. ಅದು ಸರಿ, ಅದು ಸರಿ. ಆದರೂ ಜಾಗ್ರತೆ ಬೇಕು. ಎಲ್ಲರನ್ನು ಬರುವಂತ ಹೇಳು. ಬಂದರಂತೆ ಎನಿಸು. ನನ್ನ ಮಾತು ಕೇಳಿದೊಡನೆ ಎಲ್ಲಿಂದ ಎಂದು ತಿಳಿಯಕೂಡದು. 10 ಜನರು ಅವನ ಮೇಲೆ ಭಕ್ತಿಯನ್ನು ಬೀಳಬೇಕು. ತಿಳಿತಲ್ಲ, ಹಾಗೆ ಮಾಡಬೇಡ. ಹಾಗಾದ್ರೆ ತರ ಮಾಡಬೇಡ. ನಾನು ಹೊರಡುತ್ತೇನೆ, ನೀನು ಹೊರಡು. ನಾನು ಹೊರಟೆ. ಮತ್ತೆ ನೋಡ್ಕೊಳ್ಳೋದಲ್ಲ. ಯಾವುದಕ್ಕೂ
ಕೇಳುವುದಕ್ಕೆ ನೀನು ಯಾರು? ಹೇಳು, ಹೇಳದಿದ್ದರೆ ನಿನಗೆ ಮರಣ ಬೇಕತ್ತೆ. ಹೌದು, ನಾನೇ. ಅದಕ್ಕೇನು? ಅದಕ್ಕೆ ಪ್ರಾಯಶ್ಚಿತ್ತವನ್ನು ಕೊಡುವುದಕ್ಕಾಗಿ ನಾನು ಇಲ್ಲೇ ಬಂದೆನು. ನಿನ್ನಂತಹ ಹೇಡಿಯನ್ನು ನಾನು ಇದುವರೆಗೂ ಕಂಡೇ ಇಲ್ಲ. ಮಾತನಾಡುವ ರಭಸದಲ್ಲಿ ಹೆಬ್ಬಾವಿನಂತೆ ಬಿಸುಗುಟ್ಟಿದೆ. ಕವಿಗಳಿಗೆ ಕವಿಂದೇ ಆಯುಧವೆಂದೆನಿಸಿದೆಯೋ? ಕಥಾದಂಡದಂತಿರುವ ಈ ಭುಜಗಳಿಗೆ ನಿನ್ನ ಖಡ್ಗದ ಬಲವನ್ನು ನೋಡಿ ಆಯಿತು. ಭುಜಬಲದ ಪರೀಕ್ಷೆಯು ಆಗಲಿ. ನನಗೆ ಕಥೆಯೂ ಬೇಡ, ಖಡ್ಗವೂ ಬೇಡ, ನನ್ನ ತೋಳುಗಳೇ ಸಾಕು. ಉದಯ ಕವಿಯನ್ನು ಹೊಕ್ಕ ಜಿಂಕೆಯಿಂದ ಇಲ್ಲಿಗೆ ಬಂದು ಒಪ್ಪಿನ ಮಾತುಗಳನ್ನು ನಿನಗೆ ನಾಚಿಕೆ ಆಗುತ್ತಿದೆ. ಗೆದ್ದವರು ನಾಚಬೇಕಾಗಿಲ್ಲ, ಸೋತವರು. ಖಡ್ಗವು ಅಕಸ್ಮಾತಾಗಿ ನೆಲಕ್ಕೆ ಉಳಿದರೆ ಅದಕ್ಕಿಷ್ಟು ಹೆಮ್ಮೆ. ಖಡ್ಗವು ಅಕಸ್ಮಾತಾಗಿ ನೆಲಕ್ಕೆ ಉಳಿತು. ಅಯ್ಯೋ, ಕಾಣ್ತೀರಾ, ನನಗೆ ಮೋಸ ಮಾಡಿದ. ಭೀಮಾ, ಇದು ನನ್ನ ಕಾಡು, ನಾನಿಲ್ಲಿಗೆ. ಇಂತಹ ಧೈರ್ಯದ ಮಾತುಗಳು ನಿನ್ನಂತಹ ಹೇಳಿಯ ಬಾಯಿಂದ ಬರಬಾರದು. ನನ್ನವರಿಗೆ ಮೋಸ ಮಾಡಿದರು, ನನ್ನವರೇ ನನ್ನನ್ನು ಕೊಂದರು. ಭೀಮಾ, ನಿನ್ನ ಹೆಗ್ಗಳಿಕೆಯನ್ನು ಸಂಪೂರ್ಣವಾಗಿ ನೋಡಬೇಕೆಂದೇ ಇಲ್ಲಿ ನಿಮಗಿಂತ ಬೇರೊಬ್ಬ ದುರ್ಮುಖನು ಲೋಕದಲ್ಲಿಲ್ಲ. ಸಾಕು ಭೀಮಾ, ಸಾಕು. ಬುದ್ಧಿಯನ್ನು ಅಂತ ಬೇಡ, ಪ್ರಾಣಿಗಳು ತಾನಾಗೆ ಆಗುವುದು. ಭೀಮಾ, ಹಿಡಿಂಬೆಯನ್ನು, ನನ್ನ ತಂಗಿಯನ್ನು ಪಾಪದ ಒಳಗೆ ಮರಕ್ಕೆ ಕಟ್ಟಿದ್ದೇನೆ. ನನ್ನನ್ನು ಇಲ್ಲೇ ಬಿಡು. ಅಂತ್ಯಕ್ರಿಯೆ ಮಾಡುವುದಕ್ಕೆ ನಾಯಿಗಳಿದ್ದಾವೆ. ಅವಳನ್ನು ಕಾಪಾಡಿದ ಪುಣ್ಯ ನಿನಗೆ ಮರಳಿ ಹೋರಾಡು. ತಡ ಮಾಡಬೇಕು. ಏನು ಮಾಡಿದೆ ಹಿಡಿಂಬ? ಏನೋ ಮಾಡಿದೆ. ಅವಳನ್ನೇಕೆ ಮರಕ್ಕೆ ಕಟ್ಟಿದೆ? ಏತಕ್ಕೋ ಕಟ್ಟಿದೆ ಕೇಳಬೇಡ, ಹೊರಡು ಮಾರಾಯ. ತಂಗಿ ಬಂದಿದ್ದಾಳ? ಹೌದು, ನನ್ನ ಮುಂದೆ ನಿಂತವಳು ನನ್ನ ತಂಗಿ ಹಿಡಿಂಬೆ. ಹೌದು, ಸಾಯುವ ಕಾಲಕ್ಕೆ ಅಣ್ಣನನ್ನು ನೋಡಲು ಬಂದೆ. ನಿನಗೆ ಅಣ್ಣನ ಮೇಲೆ ಸಿಟ್ಟಿಲ್ಲ ಅಲ್ಲವೇ? ಇಲ್ಲ, ನೀನು ಒಳ್ಳೆಯವರಿಗೆ ನಿನಗೆ ಸಿಟ್ಟಲಿಲ್ಲ. ಕೊಂಡೂರು ಬರುತ್ತದೆಂದು ಹೇಳಿದರು. ಹೌದು, ಹೌದು, ನೀನು ಒಳ್ಳೆಯವಳಿಗೆ ತಂಗಿ ಹಿಡಿಂಬೆ. ನಿನ್ನ ಪ್ರಾಣವು ಸುಖವಾಗಿ ಹೋಗಲಿ. ಸುಖವಾಗಿ ಹೋಗು. ಸಿಟ್ಟಿಲ್ಲ ಏನಿಲ್ಲ, ಸಿಟ್ಟಿಲ್ಲ. ಸಿಟ್ಟಿಲ್ಲ. ನೀನು ಒಳ್ಳೆಯವಳಿಗೆ
ನೀಚ, ನನ್ನ ಪ್ರಾಣ ರಕ್ಷಣೆಯನ್ನು ನೀನು ಮಾಡಬೇಕಾಗಿಲ್ಲ. ಹಿಡಿಂಬೆ, ನಿನ್ನ ಮಾನವನ್ನು ರಕ್ಷಿಸುವುದು ನನ್ನ ಕರ್ತವ್ಯ. ಅಣ್ಣ ಬರುವುದೇ ತರ ನಿನ್ನ ಜೀವನವು ಉಳಿಯುವುದಿಲ್ಲ. ತಡವಾಗಿತ್ತು, ಆದರೂ ಸರಿ, ನೀನು ಉಳಿಯುವುದಿಲ್ಲ. ಸಾಕು. ನಿನ್ನಂತ ಹೇಳಿಗಳನ್ನು ಅಣ್ಣನು ಬರಲು ಹೇಳಿದ್ದು ಯಾಕೆ? ಯಾರಿದ್ದು ಏನು ಮಾಡುವುದು ಹಿಡಿಂಬೆ? ನೀನು ಅಣ್ಣನ ಕುತ್ತಿಗೆಯನ್ನು ಕೊಯ್ದೆ. ಇಲ್ಲ, ನಾನಲ್ಲ. ಅವನ ಗಂಟವನ್ನು ಒತ್ತಿದ್ದು ಆ ನಿನ್ನ ಭೀಮ. ನೀನು ಪಾಪಿ, ಏನೆಂದು ಹೇಳಿದೆ? ಅವನು ಸತ್ತ. ಆ ಭೀಮ ನಿನ್ನ ಅಣ್ಣನನ್ನು ಒಂದು ದೊಡ್ಡ ಮರದಂತೆ ನನಗೆ ಅಪ್ಪಳಿಸಿದ. ಅವನ ಎದೆಯ ಮೇಲೆ ಕೂತ ಹೊಡೆದ 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 ಅಯ್ಯೋ ನನ್ನ ಪರ್ವಕ್ಕೆ ಹೊಡೆದ. ನನ್ನನ್ನು ಯಾರಾದರೂ ಕಾಪಾಡಿ. ಹಿಡಿಂಬೆ, ಹಿಡಿಂಬೆ, ನನ್ನ ದುರ್ದೈ ಹಿಡಿಂಬೆ. ನರಕರ ನಾಯಿ ನರ್ಕೋಕ್ ಹೋಗ್ತಿದೆ. ನಾನು ಮಾಡಿದ್ದನ್ನೆಲ್ಲ ನನ್ನ ಹತ್ರ ಹೇಳು. ನೀನು ಮಾಡಿದುದನ್ನೆಲ್ಲ ಮರೆತಿದ್ದೇನೆ. ನನಗೆ ನಿನ್ನ ಮೇಲೆ ಸಿಟ್ಟಿಲ್ಲ. ಓ ಬಾಯರಿಕೆ. ನಾನು ನೀರು ನೀರು ಹಿಡಿಂಬೆ, ಹಿಡಿಂಬೆ, ಹಿಡಿಂಬೆ. ನಿನ್ನ ಮುಂದೆ ನಿಂತಿದ್ದೇನೆ. ನನಗೆ ನೀನು ಕಾಣುತ್ತಿಲ್ಲ, ನನಗೆ ನೀನು ಕಾಣುತ್ತಿಲ್ಲ. ನಿಂತಿದ್ದೇನೆ. ಚಿಂತೆ ಇಲ್ಲ, ನಾನು ನಾನು ನಿನಗೆ ಕಾಣುತ್ತೇನೋ? ಹೌದು, ನಾನು ಯಾರೊಂದು ಕಾಣುತ್ತದೆ? ನನ್ನ ಅಣ್ಣನ ದಾಸನೆಂದು. ಅಲ್ಲ, ನರಕದ ನಾಯಿ ಹಾಗೆ ಕಾಣುವುದಿಲ್ಲ. ಹಿಡಿಂಬೆ, ಯಾರೋ ಬಂದಿದ್ದಾರೆ, ಯಾರೋ ಬಂದಿದ್ದಾರೆ, ನನ್ನನ್ನು ಕರ್ಕೊಂಡು ಹೋಗ್ತಾರೆ. ನೀನು ಪಾಪದವಳು, ನೀನು ಮುಕ್ತೆ, ನೀನು ಯಾರನ್ನು ಏನು ಮಾಡಿಲ್ಲ. ನಾನೇ ಹೋಗುತ್ತೇನೆ, ನಾನೇ ಹೋಗುತ್ತೇನೆ, ನಾನೇ ಹೋಗುತ್ತೇನೆ ಬಂದರಿಗೆ. ಹೀಗೆಲ್ಲ ಮಾತನಾಡು. ನಿಮಗೆ ವ್ಯಸನವಾಗುತ್ತದೋ? ಬಹಳ ವ್ಯಸನವಾಗುತ್ತದೆ. ನಾನು ಸತ್ತರೂ ನನಗೆ ವ್ಯಸನವಾಗುವುದಿಲ್ಲ ಎಂದು ಹೇಳಿದ್ದೆ. ದುರ್ಮುಖ, ಪರಲೋಕದಲ್ಲಿ ಸದ್ಗತಿಯನ್ನು ಹೊಂದು. ಮಾತು ನೀರು ಬರುವ ಮೊದಲೇ ಇವನ ಪ್ರಾಣವು ಹೋಯಿತು. ಅದನ್ನು ಊಹಿಸಿದ್ದೇನೆ. ದಾರಿಯಲ್ಲಿ ಬರುವಾಗ ಅರ್ಜುನನೊಡನೆ ಮಾತನಾಡುತ್ತಾ ತಡವಾಯಿತು. ನಡೆ ಹೋಗಿ ನಡೆ ಹಿಡಿಂಬೆ, ನನ್ನವರು ಕುತೂಹಲದಿಂದ ಕಾಯುತ್ತಿರುವರು. ನೀನು ಹೋಗಬಹುದಲ್ಲ. ನೀನು ಯಾಕೆ? ನನಗಾಗಿ ನನ್ನವರು ಕಾಯುತ್ತಿರುವರು. ನನ್ನವರು? ನಿನ್ನವರು ಯಾರು? ನನ್ನ ಅಣ್ಣ, ದುರ್ಮುಖ ಮುಂತಾದವರು. ಅದಾಗದು ಹಿಡಿಂಬೆ. ನಾನು ಕಾಡಿನಲ್ಲೇ ಹುಟ್ಟಿದವಳು, ಕಾಡಿನಲ್ಲೇ ಸಾಯಬೇಕು. ಇದು ಉಚಿತವಲ್ಲ. ಮಗು ಭೀಮಾ, ತಾಯೇ, ಒಂದೇ ರಾತ್ರಿಯಲ್ಲಿ ಏನೆಲ್ಲ ಅನಾಹುತ ಮಾಡಿದೆ. ಮನಸ್ಸಿನಲ್ಲಿ ಹೆದರಿಕೆ ಆಯಿತೆ ತಾಯೇ. ಹೆದರಿಕೆ ಆಗಲಿಲ್ಲ, ಆದರೆ ನನ್ನ ಬಳಿಯಲ್ಲಿ ಕಾಣದಿರುವ ನಿನ್ನನ್ನು ಕಂಡು ನನಗೆ ಆಶ್ಚರ್ಯವಾಯಿತು. ಆದುದರಿಂದಲೇ ಪಾರ್ಥನನ್ನು ಹುಡುಕುವುದಕ್ಕೆ ಕಳುಹಿಸಿದೆ. ಪಾರ್ಥವನು ಎಲ್ಲವನ್ನು ಹೇಳಲಿಲ್ಲ. ಸ್ವಲ್ಪ ಹೇಳಿದ. ತಾಯೇ, ರಾತ್ರಿಯಲ್ಲಿ ನನ್ನ ಕಥೆಯು ಇವಳನ್ನು ಅನಾಥೆಯನ್ನಾಗಿಸಿದೆ. ಮಗಳೇ, ಹೆದರಬೇಡ ಮಗಳೇ, ನಾನಿದ್ದೇನೆ. ನೀನು ಇವಳ ಅಣ್ಣನನ್ನು ಕೊಂದೆ, ಇವಳ ಮಾನ ಉಳಿಸಿದೆ, ಈಗ ಪ್ರಾಣವನ್ನು ಉಳಿಸು. ಯಾಕೆ ಏನು ಉತ್ತರವನ್ನು
ಎಲ್ಲವನ್ನು ಅಣ್ಣನಲ್ಲಿ ಕೇಳು. ಧರ್ಮ, ಏನು ನಿನ್ನ ಅಭಿಪ್ರಾಯ? ಇದು ನಮ್ಮ ಜೀವನದಲ್ಲಿ ಒಂದು ದಿನ. ಎಲ್ಲಿಯ ವಾರಣಾವತ, ಎಲ್ಲಿಯ ಹಿಡಿಂಬವನ, ಎಲ್ಲಿಯ ಹಿಡಿಂಬೆಯ ಸಂಘಟನೆ. ಭೀಮಾ, ಇನ್ನಾದರೂ ನಿನಗೆ ದೈವಕೃತ್ಯದಲ್ಲಿ ನಂಬಿಕೆ ಬಂತೋ? ಎಷ್ಟಾದರೂ ನಾನು ತಮ್ಮ, ನೀನು ಅಣ್ಣ. ಹಿಡಿಂಬೆ, ಹೊರಡು, ನಿನ್ನ ಅರಮನೆಗೆ ದಾರಿ ತೋರು. ಬೆಳಕಿನಲ್ಲಿ ಜಗದೀಶ್ ಶಾಸ್ತ್ರಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈ ನಾಟಕದ ನಿರ್ದೇಶನ ಪ್ರಸನ್ನ ಜೀವಿ. ಆದರ್ಶ್